निस्सीमाचिन्त्यशक्तिः प्रकृतिपरमया स्वेच्छयाध्यावसन्मां वागादिष्विन्द्रियेषु प्रततविभवरूपः प्रेरयत्यञ्जसा माम् यं वै स्तोतुं न शक्ताः श्रुतिशतमहिता ब्रह्मवायुवीशेषाः तं श्रीभूसमेतं हृदयकमलगं वासुदेवं भजामि। श्रीमदानन्दतीर्थार्यपादपङ्कजरे नमः। पवित्रयन्तु मां नित्यं पापपाटनपण्डिताः वाणिते करवाण्यम्ब चरणौ हृदि सर्वदा मद्वाक्यसरणिर्भूयाच्छ्रीमदाचार्यभावगा नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। श्रीमध्वपादाम्बुजसङ्गिभृङ्गान्नाम्नैव सर्वाघविदारणेश्वरान् जितेन्द्रियान् योगिभिरीड्यपादान् गुरुत्तमान् नौमि कृपासमुद्रान्। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यग् जयतीर्थं तमाश्रये। पदवाक्यप्रमाणब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। भक्त्या नमामि मम वंशगुरून् सुविद्यासिंहासनेश्वरयतीन् करुणासमुद्रान् भुक्त्यादिमुक्त्यन्तसमस्तसम्पद्दातॄंस्तथा पतिचरक्षणदक्षदीक्षान्। पदवाक्यप्रमाणज्ञानसर्वतन्त्रस्वतन्त्रकान् विद्याश्रीवारिधीन् वन्दे विद्यासिंहासनेश्वरान्। ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ಮೇಲೆ ಮಾಡಿದಂತಹ ಪರಮಾನುಗ್ರಹಗಳಲ್ಲಿ ಒಂದು ದಿವ್ಯವಾದಂತಹ ಅನುಗ್ರಹ ಶ್ರೇಷ್ಠವಾದ ಪರಂಪರೆಗಳನ್ನು ನಮಗೆ ನೀಡಿದ್ದು. 8 ಜನ ಅಷ್ಟಮಠದ ಯತಿಗಳು ಶ್ರೀ ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಇವರಿಂದ ಪರಮ ಪವಿತ್ರ ಪರಂಪರೆಗಳನ್ನು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಪ್ರವರ್ತನ ಮಾಡಿಸ್ತಾರೆ. ಆ ಎಲ್ಲ ಪರಂಪರೆಗಳಲ್ಲಿ ಯಾರ ಹೆಸರನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ಪಾಪ ವಿನಾಶವಾಗ್ತದೆಯೋ ಅಂತಹ ಮಹಾನುಭಾವರು ಆಗಿ ಹೋಗಿದ್ದಾರೆ. ಈ ಸಮಗ್ರ ಮಾಧ್ವಜ್ಞಾನಿ ಪ್ರಪಂಚದಲ್ಲಿ ಧ್ರುವ ನಕ್ಷತ್ರದಂತೆ ಶೋಭಾಯಮಾನವಾಗಿ ಶೋಭಿಸುವಂತಹ ಮಹಾಗುರುಗಳು ಶ್ರೀ ಶ್ರೀಪಾದರಾಜರು, ಸಾಕ್ಷಾತ್ ಧ್ರುವರಾಜರ ಅವತಾರಭೂತರಾದವರು. ಶ್ರೀಮಚ್ಚಂದ್ರಿಕಾಚಾರ್ಯರೇ ಮೊದಲಾದ ಮಾಧ್ವ ಸಮಾಜದ ಭೂಷಾಮಣಿಗಳಾದಂತಹ ಯತಿವರೇಣ್ಯರಿಂದಾರಂಭ ಮಾಡಿಕೊಂಡು ಇವತ್ತಿನ ದಿವಸ ಭಗವಂತನ ಆರಾಧನೆಯನ್ನು ಮಾಡುವ ಸಾತ್ವಿಕತನವಿರತಕ್ಕಂತಹ ಪ್ರತಿಯೊಬ್ಬ ಪಾಮರ ಮಾಧ್ವನವರೆಗೆ ಶ್ರೀಮನ್ ಮಧ್ವ ಸಿದ್ಧಾಂತ ಉಳಿದಿದೆ ಅಂತಂದರೆ ಅದು ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರ ತಪಸ್ಸಿನ ಫಲ, ಶ್ರೀಪಾದರಾಜರ ಅನುಗ್ರಹದ ಫಲ. ಯಾವ ಚಂದ್ರಿಕಾಚಾರ್ಯರ ಚರಣ ಕಮಲಗಳನ್ನು ಸಮಗ್ರ ಮಾಧ್ವ ಪರಂಪರೆ ತಲೆಯ ಮೇಲೆ ಹೊತ್ತು ಮೆರೆತಿದೆಯೋ ಅಂಥ ಜ್ಞಾನಿ ಮೂರ್ಧನ್ಯರನ್ನ ವ್ಯಾಸತ್ರಯಗಳ ಮುಖಾಂತರ ಶ್ರೀಮನ್ ಮಧ್ವ ಸಿದ್ಧಾಂತ ಸಾಮ್ರಾಜ್ಯಕ್ಕೆ ಭದ್ರ ಕೋಟೆಯನ್ನು ನಿರ್ಮಾಣ ಮಾಡಿದ ಚಂದ್ರಿಕಾಚಾರ್ಯರನ್ನ ನಿರ್ಮಾಣ ಮಾಡಿದವರು, ಆ ಮುಖಾಂತರ ಮಧ್ವ ಸಿದ್ಧಾಂತದ ರಕ್ಷಣೆಯನ್ನು ಮಾಡಿದವರು ಮಹಾನುಭಾವರು. ಹಾಡುಗಳ ಮುಖಾಂತರ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ಸರಳವಾಗಿ ತಿಳಿಸಿ ಹೇಳಿ, ಸ್ತ್ರೀಯರ ಮಧ್ಯದಲ್ಲಿಯೂ ಪಾಮರ ಜನರ ಮಧ್ಯದಲ್ಲಿಯೂ ಶಾಸ್ತ್ರದ ಸಂಪರ್ಕವಿಲ್ಲದೆ ಬದುಕ್ತಾ ಇರುವಂತಹ ಜನರಿಗೂ ಸಹಿತ ಶ್ರೀಮನ್ ಮಧ್ವ ಸಿದ್ಧಾಂತದ ಸರ್ವೋತ್ಕೃಷ್ಟ ಪ್ರಮೇಯಗಳು ತಿಳಿಯುವ ಹಾಗೆ, ಕೇವಲ ತಿಳಿಯುವುದಷ್ಟೇ ಅಲ್ಲ ಹೃದ್ಗತವಾಗಿ ಉಳಿಯುವಂತೆ ಮಾಡಿದ ಮಹಾನುಭಾವರು ನಮ್ಮ ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ದಾಸ ಸಾಹಿತ್ಯದ ಗಂಗೋತ್ರಿ ಆ ಶ್ರೀಪಾದರಾಜಗುರು ಸಾರ್ವಭೌಮರು. ನೀವು ಭಾರತದ ಉದ್ದಗಲಕ್ಕೆ ಸಂಚಾರ ಮಾಡಿಕೊಂಡು ಬನ್ನಿ. ಭಾರತದೊಳಗೆ ನೂರಾರು ಮತಗಳು ಹುಟ್ಟಿ ಬಂದಿವೆ.
ಆ ಎಲ್ಲ ಮತೀಯ ಗ್ರಂಥಗಳು ಆ ಮತೀಯ ಪರಂಪರೆಗಳಲ್ಲಿ ಉಳಿದುಕೊಂಡು ಬಂದಿವೆ, ಪಂಡಿತರ ಮಧ್ಯದಲ್ಲಿ ಉಳಿದುಕೊಂಡು ಬಂದಿವೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಏನು ಸಿದ್ಧಾಂತವಿದೆ, ವಿಷ್ಣು ಸರ್ವೋತ್ತಮತ್ವ, ಜಗತ್ತಿನ ಸತ್ಯತ್ವ, ಪಂಚಭೇದ, ತಾರತಮ್ಯ, ಈ ಮಹಾಸತ್ ಸಿದ್ಧಾಂತಗಳು, ಯಾವ ಸಿದ್ಧಾಂತಗಳನ್ನು ಶ್ರೀಮದಾಚಾರ್ಯರು ಸೂತ್ರಭಾಷ್ಯ ಅನುವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆಯೋ, ಟೀಕಾಕೃತ್ಪಾದರು ಯಾವ ತತ್ವ ಪ್ರಮೇಯಗಳಿಗೆ ಸಿದ್ಧಾಂತದ ಚೌಕಟ್ಟನ್ನು ಒದಗಿಸಿಕೊಟ್ಟಿದ್ದಾರೆಯೋ, ಯಾವ ಎಲ್ಲ ತತ್ವಗಳ ಮೇಲೆ ಬರುವಂತಹ ಆಕ್ಷೇಪಗಳಿಗೆ ಚಂದ್ರಿಕಾಚಾರ್ಯರು ಎಲ್ಲದಕ್ಕೂ ಉತ್ತರವನ್ನು ನೀಡಿದ್ದಾರೆಯೋ, ಅಂತಹ ವಿದ್ವದ್ಗೋಚರವಾದಂತಹ ಕೇವಲ ವಿದ್ವಾಂಸರ ಮಧ್ಯದಲ್ಲಿ ಉಳಿಯಬೇಕಾಗಿದ್ದ ತತ್ವರಾಶಿಯನ್ನ ಜನಸಾಮಾನ್ಯರ ಮಧ್ಯಕ್ಕೆ ತಂದು ನೀಡಿದ ಮಹಾನುಭಾವರು ನಮ್ಮ ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ಇವತ್ತಿಗಲ್ಲ, ಇನ್ನನಂತ ಕಾಲಕ್ಕೆ ಸಹಿತ ಸಮಗ್ರ ಮಾಧ್ವ ಸಮಾಜ ಆ ಶ್ರೀಪಾದರಾಜರ ಚರಣಗಳಿಗೆ ದಾಸ್ಯ ಭಾವವನ್ನು ಹೊತ್ತು ನಿಲ್ಲಬೇಕು, ಹೊತ್ತು ನಿಲ್ತದೆ. ಯಾಕೆ? ನಮಗೆ ಮಧ್ವ ಸಿದ್ಧಾಂತವನ್ನ ಕರುಣಿಸಿದವರು. ಅದ್ವೈತದ ಪ್ರಕ್ರಿಯೆಗಳಿವೆ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳಿಂದ ಅವರೇನು ತತ್ವವನ್ನು ನಿರೂಪಣೆ ಮಾಡ್ತಾರೆ, ಅದು ಏನು ತತ್ವ ಅಂತ ನೀವು ಸಾಮಾನ್ಯರಾದಂತಹ ಅದ್ವೈತಿಗಳನ್ನು ಕೇಳಿದರೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅವರು ಜೀವಬ್ರಹ್ಮೈಕ್ಯ ನಮ್ಮ ಸಿದ್ಧಾಂತ ಅಂತ ಇಷ್ಟೇ ಹೇಳ್ತಾರೆ. ಆದರೆ ಆ ಸಿದ್ಧಾಂತದ ಏನು ಸೂಕ್ಷ್ಮ ಪ್ರಮೇಯಗಳಿವೆ, ಐಕ್ಯ ಅಂದ್ರೇನು, ನಿರ್ವಿಶೇಷ ಅಂದ್ರೇನು, ಮಾಯಾ ಅಂದ್ರೇನು, ಇವುಗಳ ಏನು ಲಕ್ಷಣಗಳನ್ನು ಅದ್ವೈತದ ಗ್ರಂಥಕಾರರು ನಿರ್ಮಾಣ ಮಾಡಿ ಹೋಗಿದ್ದಾರೆ, ಅವುಗಳು ಪಾಮರ ಜನರ ಮಧ್ಯದಲ್ಲಿ ಉಳಿದಿಲ್ಲ. ಆದರೆ ಮಧ್ವ ಸಿದ್ಧಾಂತದಲ್ಲಿ ಈ ಕೊರತೆ ಇರಬಾರದು. ಇಲ್ಲಿ ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿಗೂ ಶ್ರೀಮನ್ ಮಧ್ವ ಸಿದ್ಧಾಂತದ ಅರಿವಿರಬೇಕು ಅಂತ ಹೇಳಿ ಸುಲಲಿತವಾದ ಭಾಷೆಯೊಳಗಡೆಗೆ ಈ ಸಿದ್ಧಾಂತದ ಏನು ಮಹಾಪ್ರಮೇಯಗಳಿವೆ, ದೇವರ ಸರ್ವೋತ್ತಮತ್ವ, ದೇವರ ರೂಪಗಳಲ್ಲಿ ಅಭೇದ, ದೇವರು ಸರ್ವಶಬ್ದವಾಚ್ಯ, ದೇವರು ಸರ್ವವೇದ ಪ್ರತಿಪಾದ್ಯ, ವಾಯುವಾದಿ ಸಮಸ್ತ ದೇವತೆಗಳೂ ಅವನ ಕಿಂಕರರು, ಈ ಜಗತ್ತು ಸತ್ಯವಾದದ್ದು, ಇದರೊಳಗೆ ಪಂಚಭೇದವಿದೆ, ತಾರತಮ್ಯ ಅಂತನ್ನುವುದು ನಿತ್ಯವಾದದ್ದು, ಈ ಎಲ್ಲ ತತ್ವಗಳು ಜನಸಾಮಾನ್ಯರ ಮಧ್ಯದಲ್ಲಿ ಉಳಿದಿವೆ. ಉಳಿಯಲಿಕ್ಕೆ ಕಾರಣ ದಾಸ ಸಾಹಿತ್ಯ, ಅದರಲ್ಲಿಯೂ ಶ್ರೀ ವಿಜಯದಾಸಾರ್ಯರು ಮತ್ತು ಶ್ರೀ ಪುರಂದರದಾಸಾರ್ಯರು. ಈ ದಾಸ ಸಾಹಿತ್ಯ ಗಂಗೆಯ ಮೂಲ ಗಂಗೋತ್ರಿ ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ಅಂಥ ದಿವ್ಯವಾದ ಕಾರ್ಯವನ್ನು ಮಾಡಿದ ಮಹಾನುಭಾವರು ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು. ನಮ್ಮ ಗುರುಗಳು, ನಮ್ಮ ಶ್ರೀಮದ್ವ್ಯಾಸರಾಜ ಸಂಸ್ಥಾನದ ಭೂಷಾ ಮಾಣಿಕ್ಯ ಮಣಿಯಾದ ಶ್ರೀಮದ್ವ್ಯಾಸರಾಜ ಗುರು ಸಾರ್ವಭೌಮರಿಗೂ ಗುರುಗಳು ನಮ್ಮ ಶ್ರೀಪಾದರಾಜಗುರು ಸಾರ್ವಭೌಮರು. ಅವರ ಆರಾಧನೆ ಜ್ಯೇಷ್ಠ ಶುದ್ಧ ತ್ರಯೋದಶಿ, ಚತುರ್ದಶಿ ಹುಣ್ಣಿಮೆಗಳಂದು ಮಹಾವೈಭವದಿಂದ ಜರುಗ್ತವೆ. ಮಹಾವೈಭವದಿಂದ ನೋಡಲಿಕ್ಕೆರಡು ಕಣ್ಣ ಸಾಲದು. ಸಾಮಾನ್ಯರಲ್ಲಿ ಅತೀ ಸಾಮಾನ್ಯರಾದ ಜನ ಬಂದು ಆ ಶ್ರೀಪಾದರಾಜರ ಸೇವೆ ಮಾಡುವ, ಶ್ರೀಪಾದರಾಜರ ದರ್ಶನ ಮಾಡುವ ಪರಿಯನ್ನು ಕಾಣಬೇಕು. ಪಂಡಿತೋತ್ತಮರು ಬಂದು, ಯತಿವರಿಯರು ಬಂದು ಆ ಶ್ರೀಪಾದರಾಜರ ಕಾಲಿಗೆರಗುವಂತಹ ವೈಭವವನ್ನು ಕಾಣಬೇಕು. ರಾಜರವರು, ಶ್ರೀಪಾದರಾಜರು, ಸಮಗ್ರ ಶ್ರೀಪಾದರಿಗೆ ರಾಜರಾದವರು. ಆ ರಾಜವೈಭವವನ್ನು ಇವತ್ತಿಗೆ ಸಹಿತ ನಾವು ಶ್ರೀ ಶ್ರೀಪಾದರಾಜರ ಮೂಲ ವೃಂದಾವನದ ಸ್ಥಳದಲ್ಲಿ, ಮುಳಬಾಗಿಲಿನ ಬಳಿ ಇರುವ ಶ್ರೀ ಕ್ಷೇತ್ರ ನರಸಿಂಹತೀರ್ಥದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಆ ಶ್ರೀಪಾದರಾಜ ಗುರು ಸಾರ್ವಭೌಮರ ಏನು ಪರಮಾದ್ಭುತವಾದಂತಹ ವ್ಯಕ್ತಿತ್ವವಿದೆ, ಆ ವ್ಯಕ್ತಿತ್ವವನ್ನು ಚಿತ್ರಣ ಮಾಡುವಂತಹ ಒಂದು ದಿವ್ಯ ಸ್ತೋತ್ರವನ್ನು ಶ್ರೀ ಚಂದ್ರಿಕಾಚಾರ್ಯರು ರಚನೆ ಮಾಡಿಕೊಟ್ಟಿದ್ದಾರೆ. ಶ್ರೀಪಾದರಾಜರ ಬಳಿಯಲ್ಲಿಯೇ ಅಧ್ಯಯನ ಮಾಡಿದ, ಶ್ರೀಪಾದರಾಜರನ್ನು ಸರ್ವಸ್ವವನ್ನಾಗಿ ಪಡೆದಂತಹ ಶ್ರೀಮತ್ ಚಂದ್ರಿಕಾಚಾರ್ಯ ಗುರು ಸಾರ್ವಭೌಮರು ಪರಮಾದ್ಭುತ ಕ್ರಮದಲ್ಲಿ ತಮ್ಮ ಗುರುಗಳ ಸ್ತೋತ್ರವನ್ನು ಮಾಡಿದ್ದಾರೆ. ಪಂಚರತ್ನ ಮಾಲಿಕಾ ಸ್ತೋತ್ರ ಅಂತ ಹೇಳಿ ತಮ್ಮ ಆಶ್ರಮ ಗುರುಗಳಾದ ಸಾಕ್ಷಾತ್ ಸೂರ್ಯನ ಅವತಾರರಾದಂತಹ ಶ್ರೀ ಬ್ರಹ್ಮಣ್ಯತೀರ್ಥ ಶ್ರೀಪಾದಂಗಳವರ ಕುರಿತು ಅವರು ಪಂಚರತ್ನ ಮಾಲಿಕಾ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅದರ ಅರ್ಥಾನುಸಂಧಾನವನ್ನು ಮಾಡಿದ್ದೇವೆ. ಈಗ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರ ಕುರಿತು ಶ್ರೀಮತ್ ಚಂದ್ರಿಕಾಚಾರ್ಯ ಗುರು ಸಾರ್ವಭೌಮರು ರಚನೆ ಮಾಡಿರುವಂತಹ ಏನು ಪಂಚರತ್ನ ಮಾಲಿಕಾ ಸ್ತೋತ್ರವಿದೆ, ಅದರ ಯಥಾಯೋಗ್ಯತೆ, ಯಥಾಶಕ್ತಿ ಅರ್ಥಾನುಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಕಾರಣ ಚಂದ್ರಿಕಾಚಾರ್ಯರ ವಾಕ್ಯಗಳಿಗೆ ಅರ್ಥ ಹೇಳುವಷ್ಟು ದೊಡ್ಡವರು ನಾವಲ್ಲ. ನಮಗೆಷ್ಟು ಅನುಗ್ರಹವನ್ನು ಆ ಗುರು ಸಾರ್ವಭೌಮರು ಮಾಡ್ತಾರೆಯೋ ಅಷ್ಟನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನ ಪಡೋಣ, ಪ್ರಾರ್ಥನೆ ಮಾಡೋಣ. ಚಂದ್ರಿಕಾಚಾರ್ಯರನ್ನು ಅವರು ರಚನೆ ಮಾಡಿರುವ ಸ್ತೋತ್ರದಲ್ಲಿ ಇರತಕ್ಕಂತಹ ಅರ್ಥಗಳು ನಮಗೆ ತಿಳಿಯಲಿ, ಸಾಂಪ್ರದಾಯಿಕವಾದಂತಹ ಅರ್ಥ ತಿಳಿಯುವಂತಾಗಲಿ ಅಂತ ಹೇಳಿ ನಾವು ಆ ಗುರುಗಳನ್ನು ಪ್ರಾರ್ಥನೆ ಮಾಡೋಣ. 5 ಶ್ಲೋಕಗಳ ಪಂಚರತ್ನ ಮಾಲಿಕಾ ಸ್ತೋತ್ರ. ಮೊದಲನೆಯ ಶ್ಲೋಕದಲ್ಲಿ ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರ ಭೂಮ ವ್ಯಕ್ತಿತ್ವವನ್ನು
ಪರಮಾದ್ಭುತವಾದ ಕ್ರಮದಲ್ಲಿ ಚಿತ್ರಣ ಮಾಡ್ತಾರೆ. 2ನೆಯ ಶ್ಲೋಕದಲ್ಲಿ ಶ್ರೀಪಾದರಾಜ ಗುರು ಸಾರ್ವಭೌಮರ ವಿದ್ಯೆಯ ವೈಭವವನ್ನು, ವಾದಿನಿಗ್ರಹದ ವೈಭವವನ್ನು ಚಿತ್ರಣ ಮಾಡ್ತಾರೆ. 3ನೆಯ ಶ್ಲೋಕದಲ್ಲಿ ಶ್ರೀಪಾದರಾಜ ಗುರು ಸಾರ್ವಭೌಮರ ವೈಭವವನ್ನು, ಪರಮಾತ್ಮ ಏನವರಿಗೆ ಅದ್ಭುತವಾದ ರಾಜವೈಭವವನ್ನು ಕರುಣಿಸಿದ್ದ ಆ ವೈಭವದ ಚಿತ್ರಣವನ್ನು ಮಾಡ್ತಾರೆ. 4 ಮತ್ತು 5ನೆಯ ಶ್ಲೋಕದಲ್ಲಿ ಶ್ರೀಪಾದರಾಜ ಗುರು ಸಾರ್ವಭೌಮರ ವೃಂದಾವನದ ಮಾಹಾತ್ಮ್ಯವನ್ನು ತಿಳಿಸಿ ಹೇಳ್ತಾರೆ ಶ್ರೀಮಚ್ಚಂದ್ರಿಕಾಚಾರ್ಯರು. ಶ್ರೀಪಾದರಾಜರ ನಿರ್ಯಾಣದ ನಂತರ ನಿರ್ಮಾಣವಾದಂತಹ ಸ್ತೋತ್ರ ಈ ಸ್ತೋತ್ರ. ಹೀಗಾಗಿ ಆ ಶ್ರೀಪಾದರಾಜ ಗುರು ಸಾರ್ವಭೌಮರ ಏನು ಭವ್ಯವಾದಂತಹ ಮಹಾಸನ್ನಿಧಾನಯುಕ್ತವಾದಂತಹ ವೃಂದಾವನವಿದೆ, ಆ ವೃಂದಾವನದ ಮಾಹಾತ್ಮ್ಯವನ್ನು ಚಂದ್ರಿಕಾಚಾರ್ಯರು ನಮಗೆ ತಿಳಿಸಿ ಹೇಳ್ತಾರೆ. ಸಮಗ್ರ ದಾಸ ಪರಂಪರೆಗೆ, ಸಮಗ್ರ ಯತಿ ಪರಂಪರೆಗೆ, ಶ್ರೀಮಚ್ಚಂದ್ರಿಕಾಚಾರ್ಯರಿಗೆ, ಶ್ರೀಪಾದರಾಜ ಗುರು ಸಾರ್ವಭೌಮರಿಗೆ, ಅವರ ಮೇಲೆ ಅನುಗ್ರಹ ಮಾಡಿದಂತಹ ಸಮಸ್ತ ಗುರುಗಳಿಗೆ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಅವರ ಹೃತ್ತದ್ಮ ಮಧ್ಯ ನಿವಾಸಿಯಾದಂತಹ ಶ್ರೀಪಾದರಾಜರಿಂದ ಅರ್ಚಿತನಾದಂತಹ ಏನು ಶ್ರೀ ಗೋಪೀನಾಥ ದೇವರಿದ್ದಾರೆ, ರಮಾಬ್ರಹ್ಮಾರ್ಚಿತನಾದಂತಹ ಸ್ವಾಮಿ, ಅವನ ಪಾದಗಳಿಗೆ ಎರಗಿ ನಾವು ಈ ಸ್ತೋತ್ರದ ಯಥಾಮತಿ ಯಥಾಶಕ್ತಿ ಅರ್ಥಾನುಸಂಧಾನವನ್ನು ಆರಂಭ ಮಾಡೋಣ. ಚಂದ್ರಿಕಾಚಾರ್ಯರು ಹೇಳ್ತಾರೆ, ವಂದೇ ಶ್ರೀಪಾದರಾಜಂ ರುಚಿತಮಹೃದಯಂ ಪೂಜಿತ ಶ್ರೀ ಸಹಾಯಂ ನಿರ್ಧೂತಾಶೇಷಹೇಯಂ ನಿಭೃತ ಶುಭಚಯಂ ಭೂಮಿದೇವಾಭಿಗೇಯಂ ವಿಪ್ರೇಭ್ಯೋ ದತ್ತದೇಯನ್ ನಿಜ ಜನ ಸದಯಂ ಖಂಡಿತಾಶೇಷಮಾಯಂ ನಿಷ್ಠ್ಯೂತ ಸ್ವರ್ಣಕಾಯಂ ಬಹುಗುಣನಿಲಯಂ ವಾದಿಸಂಘೈರಜೇಯಂ. ವಂದೇ ಶ್ರೀಪಾದರಾಜಂ. ಶ್ರೀಪಾದರಾಜರನ್ನು ಸ್ತೋತ್ರ ಮಾಡ್ತೇನೆ, ಶ್ರೀಪಾದರಾಜರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇನೆ. ವಂದೇ ಅನ್ನುವ ಶಬ್ದಕ್ಕೆ ನಮಸ್ಕಾರ ಮಾಡ್ತೇನೆ ಅಂತಲೂ ಅರ್ಥವಿದೆ, ವಂದೇ ಅನ್ನುವ ಶಬ್ದಕ್ಕೆ ಸ್ತೋತ್ರ ಮಾಡ್ತೇನೆ ಅಂತಲೂ ಅರ್ಥವಿದೆ. ನಮಸ್ಕಾರವನ್ನು ಮಾಡಿ ಸ್ತೋತ್ರ ಮಾಡ್ತೇನೆ, ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತೇನೆ, ಸ್ತೋತ್ರ ನಮಸ್ಕಾರಗಳೆರಡನ್ನೂ ಮಾಡ್ತೇನೆ ಅಂತ ಹೇಳಿ ಆ ವಂದೇ ಅನ್ನುವ ಶಬ್ದಕ್ಕೆ ಅರ್ಥ. ಶ್ರೀಪಾದರಾಜರ ಸ್ತೋತ್ರ ಮಾಡುವುದರಿಂದ, ಶ್ರೀಪಾದರಾಜರಿಗೆ ನಮಸ್ಕಾರ ಮಾಡುವುದರಿಂದ ಮಹತ್ತರವಾದಂತಹ ಅಭ್ಯುನ್ನತಿ ಉಂಟಾಗ್ತದೆ. ಆ ಭಗವಂತನ ಪ್ರಸಾದ ರೂಪವಾದಂತಹ ಅಭ್ಯುನ್ನತಿ ದೊರೆಯಲಿ, ನನಗದು ಬೇಕು ಅನ್ನುವ ಕಾರಣಕ್ಕೆ ಚಂದ್ರಿಕಾಚಾರ್ಯರು ಒಂದೇ ಅಂತ ಹೇಳ್ತಾರೆ. ನಮಾಮಿ ಅಂದ್ರೆ ಅದು ಪರಸ್ಮೈ ಪದ, ಒಂದೇ ಅಂತಂದ್ರೆ ಅದು ಆತ್ಮನೇ ಪದ. ಆತ್ಮನೇ ಪದ ಯಾಕೆ ಉಪಯೋಗಿಸಬೇಕು? ಯಾವಾಗ ಫಲ ಆತ್ಮಗಾಮಿ ಆಗ್ತದೆ ಆಗ ಆತ್ಮನೇ ಪದವನ್ನು ಉಪಯೋಗಿಸಬೇಕು. ಇಲ್ಲಿ ಶ್ರೀಪಾದರಾಜರ ಸ್ತೋತ್ರದಿಂದ, ಶ್ರೀಪಾದರಾಜರ ನಮಸ್ಕಾರದಿಂದ ಏನೊಂದು ಫಲ ದೊರೆಯುವುದಿದೆ, ಆ ಫಲಾತ್ಮಗಾಮಿಯಾಗಲಿ ಅನ್ನುವ ಕಾರಣಕ್ಕೆ ಒಂದೇ ಅಂತ ಹೇಳಿ ಚಂದ್ರಿಕಾಚಾರ್ಯರು ಹೇಳ್ತಾರೆ ಶ್ರೀಪಾದರಾಜಂ. ಶ್ರೀಪಾದರಾಜ ಗುರು ಸಾರ್ವಭೌಮರ ಆಶ್ರಮ ನಾಮ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿ. ಆದರೆ ಅವರು ಪ್ರಖ್ಯಾತವಾದದ್ದು ಶ್ರೀಪಾದರಾಜರು ಅನ್ನುವಂತಹ ಹೆಸರಿನಿಂದ. ಕಾರಣ, ಅವರಿಗೆ ವಿದ್ಯೆಯನ್ನು ಉಪದೇಶ ಮಾಡಿದ್ದಂತಹ, ಅವರ ಮೇಲೆ ಪೂರ್ಣಾನುಗ್ರಹವನ್ನು ಮಾಡಿದ ಶ್ರೀ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಕಾರುಣ್ಯದಿಂದ ಕೊಟ್ಟಂತಹ ಹೆಸರು, ಅನುಗ್ರಹ ಮಾಡಿಕೊಟ್ಟ ಹೆಸರು ಶ್ರೀಪಾದರಾಜ ಅನ್ನುವಂತಹ ಹೆಸರು. ಏನು ಶ್ರೀಪಾದರಾಜ ಅನ್ನುವ ಶಬ್ದಕ್ಕೆ ಅರ್ಥ? ಶ್ರೀಪಾದರು ಅಂದರೆ ಪೂಜ್ಯರಾದವರು. ಸಾಮಾನ್ಯವಾಗಿ ಯತಿಗಳನ್ನು ನಾವು ಆ ಹೆಸರಿಂದ ಕರಿತೇವೆ. ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು, ಶ್ರೀರಾಮತೀರ್ಥ ಶ್ರೀಪಾದಂಗಳವರು, ಶ್ರೀರಾಮಚಂದ್ರ ತೀರ್ಥ ಶ್ರೀಪಾದರು, ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರು ಅಂತ ಹೇಳಿ ಶ್ರೀಪಾದ ಅನ್ನುವ ಶಬ್ದವನ್ನು ಸಾಮಾನ್ಯವಾಗಿ ಯತಿಗಳಿಗೆ ಬಳಸ್ತೇವೆ. ಪೂಜ್ಯ ಅನ್ನುವುದು ಅದರ ಅರ್ಥ. ನಮ್ಮ ಶ್ರೀಮನ್ ಮಾಧ್ವ ಪರಂಪರೆಯ ಏನೆಲ್ಲ ಯತಿಗಳಿದ್ದಾರೆ ಆ ಎಲ್ಲ ಯತಿಗಳಿಗೂ ರಾಜರಾದವರು ಶ್ರೀಪಾದರಾಜ ಗುರು ಸಾರ್ವಭೌಮರು. ಅನೇಕರಿಗೆ ಅಸಹನೆ, ಎಲ್ಲ ಶ್ರೀಪಾದರಿಗೂ ರಾಜರು ಅಂದರೆ ನಮ್ಮ ಮಠದ ಶ್ರೀಪಾದರಿಗೂ ರಾಜರಾಗಿ ಬಿಡ್ತಾರೆ ಅಂತ ತಿದ್ದಿ ಅರ್ಥವನ್ನು ಹೇಳ್ತಾರೆ. ಇವರು ಶ್ರೀಪಾದರೂ ಹೌದು, ರಾಜರೂ ಹೌದು, ಅದಕ್ಕೆ ಶ್ರೀಪಾದರಾಜರು ಅಂತ. ವಿಚಿತ್ರವಾದ ಮನಸ್ಥಿತಿಯ ಜನ, ತಾವೇ ದೊಡ್ಡವರು ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರುವಂತಹ ಜನ, ಅಂತಹವರನ್ನು ನೋಡಿದರೆ ಕರುಣೆ ಬರ್ತದೆ. ಶ್ರೀಪಾದರಾಜರು ಅನ್ನುವ ಶಬ್ದಕ್ಕೆ ಏನು ಸಾಂಪ್ರದಾಯಿಕವಾದ ಅರ್ಥ? ನಮ್ಮ ಹಿರಿಯರು, ನಮ್ಮ ದೊಡ್ಡವರು ಈ ಶ್ರೀಪಾದರಾಜ ಅನ್ನುವ ಶಬ್ದಕ್ಕೆ ಏನು ಅರ್ಥವನ್ನು ತಿಳಿತಾ ಇದ್ರು? ಶ್ರೀಪಾದರೂ ಹೌದು, ರಾಜರೂ ಹೌದು ಈ ಅರ್ಥವನ್ನು ತಿಳಿದದ್ದಲ್ಲ. ಶ್ರೀಪಾದರೂ ಹೌದು, ರಾಜರೂ ಹೌದೇ, ಎಲ್ಲರೂ ಆಗ್ತಾರೆ, ಎಲ್ಲರೂ ಸನ್ಯಾಸಿಗಳೇ, ಎಲ್ಲರೂ ವೇದಾಂತ ಸಾಮ್ರಾಜ್ಯದ ರಾಜರೇನೆ.
ಶ್ರೀಪಾದರಾಜರಿಗೇನು ಪ್ರತ್ಯೇಕವಾದ ರಾಜ್ಯ ಇರಲಿಲ್ಲ. ಅವರೇನು ವಿಜಯನಗರ ಸಾಮ್ರಾಜ್ಯವನ್ನೋ ಮಧುರೈ ಸಾಮ್ರಾಜ್ಯವನ್ನೋ ಅಥವಾ ಒರಿಸ್ಸಾದ ಸಾಮ್ರಾಜ್ಯವನ್ನೋ ಪಾಲನೆ ಮಾಡಲಿಲ್ಲ. ಅವರು ಒಂದು ಪ್ರತ್ಯೇಕವಾದ ಭೂಪ್ರದೇಶಕ್ಕೆ ಅವರೇನು ರಾಜರಾಗಿರಲಿಲ್ಲ ಅಥವಾ ದಂಡನಾಯಕರಾಗಿರಲಿಲ್ಲ ಅಥವಾ ಪಾಳೆಯಗಾರರಾಗಿರಲಿಲ್ಲ, ಏನೂ ಆಗಿರಲಿಲ್ಲ. ರಾಜ ಪದವಿಯಲ್ಲಿ ಅವರಿರಲಿಲ್ಲ. ಶ್ರೀಪಾದರೂ ಹೌದು ರಾಜರೂ ಹೌದು ಅಂತಂದ್ರೆ ಎಲ್ಲ ಶ್ರೀಪಾದರೂ ಶ್ರೀಪಾದರಾಜರೇ ತಾನೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಬಂದಂತಹ ಏನೆಲ್ಲ ಪರಂಪರೆಗಳಿವೆ ಅವೆಲ್ಲವೂ ವೇದಾಂತ ಸಾಮ್ರಾಜ್ಯದ ಪರಂಪರೆಗಳೇ, ಅವೆಲ್ಲವೂ ವೇದಾಂತ ಸಾಮ್ರಾಜ್ಯವೇ. ಆ ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾಗುವ ಪ್ರತಿಯೊಬ್ಬರೂ ರಾಜರೇ. ಅವರು ಶ್ರೀಪಾದರು ಹೌದು ರಾಜರು ಹೌದು, ಪ್ರತಿಯೊಬ್ಬರೂ ಶ್ರೀಪಾದರಾಜರೇ. ಶ್ರೀಪಾದರಾಜರನ್ನು ಪ್ರತ್ಯೇಕವಾಗಿ ಶ್ರೀಪಾದರಾಜರು ಅಂತ ಯಾಕೆ ಕರಿಬೇಕಾಗ? ಅವೆಲ್ಲ ತಾವೇ ದೊಡ್ಡವರು ಅನ್ನುವ ಭ್ರಮೆಯಲ್ಲಿ ಇದ್ದಾಗ ಬರುವಂತಹ ಅರ್ಥ. ಆದರೆ ಪ್ರಾಚೀನರ ಹಾಗೆ ಅರ್ಥವನ್ನು ತಿಳಿತಾ ಇರಲಿಲ್ಲ. ಶ್ರೀಪಾದರಾಜ ಅನ್ನುವ ಶಬ್ದಕ್ಕೆ ಸ್ವರಸವಾಗಿ ತೋರುವ ಅರ್ಥ ಏನು? ಶ್ರೀಪಾದಾನಾಂ ರಾಜ ಶ್ರೀಪಾದ ರಾಜ. ಏನೆಲ್ಲ ಶ್ರೀಪಾದರಿದ್ದಾರೆ ಅವರೆಲ್ಲರಿಗೂ ರಾಜರೇ. ಹಾಗಾದರೆ ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರಿಗೂ ರಾಜರ, ಸ್ವರ್ಣವರ್ಣ ತೀರ್ಥರಿಗೂ ರಾಜರ, ಪದ್ಮನಾಭ ತೀರ್ಥರಿಗೂ ರಾಜರ, ಶ್ರೀಮದಾಚಾರ್ಯರಿಗೂ ರಾಜರ ಅಂಥ ಕುಚೋದ್ಯದ ಪ್ರಶ್ನೆ ಮಾಡುವ ಕುಬುದ್ಧಿಯ ಜನ ಇದ್ದಾರೆ. ಮಧ್ವ ಸಿದ್ಧಾಂತದ ಅರಿವಿಲ್ಲದ ಜನ. ನಾವು ರುದ್ರದೇವರನ್ನ ರುದ್ರದೇವರು ಅನ್ನುವ ಶಬ್ದದಿಂದ ಕರಿತೇವೆ, ಇಂದ್ರದೇವರು ಅಂತೇವೆ, ಸೂರ್ಯದೇವರು ಅಂತೇವೆ, ವರುಣದೇವರು ಅಂತೇವೆ, ವಾಯುದೇವರು ಅಂತೇವೆ. ಅವರೆಲ್ಲ ದೇವರೇನು? ಭಗವಂತ ಅವರು. ದೇವರಿಗೂ ಅವರಿಗೂ ನಾವು ಅಭೇದವನ್ನು ಹೇಳ್ತಾ ಇದ್ದೇವೆ. ದೇವರು ಅನ್ನುವಂತಹ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ, ಪರಬ್ರಹ್ಮ ಅಂತ ಅರ್ಥ. ಸಂಸ್ಕೃತದಲ್ಲಿ ಪರಬ್ರಹ್ಮ ಅನ್ನುವ ಶಬ್ದಕ್ಕೆ ಏನು ಅರ್ಥವಿದೆಯೋ ಅದೇ ಅರ್ಥ ದೇವರು ಅನ್ನುವ ಶಬ್ದಕ್ಕೆ ಕನ್ನಡದಲ್ಲಿದೆ. ನಾವು ರುದ್ರದೇವರು ಅಂತ ಕರೆದಾಗ ರುದ್ರ ಎಂಬ ಪರಬ್ರಹ್ಮ ಅಂತ ಅರ್ಥ ಮಾಡಿಕೊಳ್ತೇವಾ? ಇಂದ್ರದೇವರು ಅಂತ ಕರೆದಾಗ ಇಂದ್ರ ಎಂಬ ಪರಬ್ರಹ್ಮ ಅಂತ ಅರ್ಥ ಮಾಡಿಕೊಳ್ತೇವಾ? ಇಲ್ಲ. ರುದ್ರ ಎಂಬ ಹೆಸರಿನ ದೇವತೋತ್ತಮರು, ಇಂದ್ರ ಎಂಬ ಹೆಸರಿನ ದೇವತೋತ್ತಮರು. ಮತ್ತು ರುದ್ರದೇವರು ಅಂದಾಗ ಇಂದ್ರಾದಿ ಸಮಸ್ತ ದೇವತೆಗಳಿಗೂ ಅವರು ಒಡೆಯರು. ಇಂದ್ರದೇವರು ಅಂತಂದಾಗ ಬೃಹಸ್ಪತ್ಯಾದಿ ಸಮಸ್ತ ದೇವತೆಗಳಿಗೂ ಅವರು ಒಡೆಯರು ಅಂತ ನಾವರ್ಥವನ್ನು ಮಾಡಿಕೊಳ್ತೇವೆ. ಅವರಿಗಿಂತ ಕೆಳಗಿನವರಿಗೆ ಅವರು ಒಡೆಯರು ಅಂತ ಅರ್ಥ ಮಾಡಿಕೊಳ್ತೇವೆ, ಸಹಜವಾಗಿ ಅರ್ಥ ಮಾಡಿಕೊಳ್ತೇವೆ. ನಮ್ಮದು ತಾರತಮ್ಯ ಸಿದ್ಧಾಂತ. ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರು ಅಂದರೆ ಅವರು ಶ್ರೀ ಸ್ವರ್ಣವರ್ಣ ತೀರ್ಥ ಗುರು ಸಾರ್ವಭೌಮರ ಪಾದಕಿಂಕರರು, ಶ್ರೀ ವಿಭುಧೇಂದ್ರ ತೀರ್ಥ ಗುರು ಸಾರ್ವಭೌಮರ ಪಾದಕಿಂಕರರು ಅಂತಲೇ ನಾವು ಅರ್ಥವನ್ನು ಮಾಡಿಕೊಳ್ಳುತ್ತೇವೆ. ಶ್ರೀಪಾದರಾಜ ಗುರು ಸಾರ್ವಭೌಮರು ಅಂದಾಗ ಅವರು ವಿಭುಧೇಂದ್ರರಿಗೂ ಸಾರ್ವಭೌಮರು ಅಂತ ಎಂದಿಗೂ ನಾವು ಅರ್ಥವನ್ನು ಮಾಡಿಕೊಳ್ಳೋದಿಲ್ಲ, ಎಂದಿಗೂ ಅರ್ಥ ಮಾಡಿಕೊಳ್ಳೋದಿಲ್ಲ. ರಾಜ್ಯದ ಪರಂಪರೆಗಳಲ್ಲಿ ಚಕ್ರವರ್ತಿ ಮಹಾರಾಜ ಅಂತ ಕರೆದಾಗ ಹಿಂದಿನವರ ನಂತರ ಇವನು ಮಹಾರಾಜ ಅಂತ ಅರ್ಥ ಮಾಡಿಕೊಳ್ತೇವೆಯೇ ಹೊರತು ಹಿಂದಿನವರಿಗೂ ಇವನು ರಾಜನಾಗಿದ್ದ ಅಂತ ಅರ್ಥ ಮಾಡಿಕೊಳ್ಳೋದಿಲ್ಲ. ಪರೀಕ್ಷನ್ ಮಹಾರಾಜರು ಅಂತಂದ್ರೆ ಧರ್ಮರಾಜರು ಕುಳಿತದ್ದಂತಹ ಸಿಂಹಾಸನದಲ್ಲಿ ಕುಳಿತ ಮಹಾರಾಜರು ಅಂತ ಅರ್ಥ ಮಾಡಿಕೊಳ್ತೇವೆ ಹೊರತು ಧರ್ಮರಾಜರನ್ನೂ ನಿಯಮನ ಮಾಡುವ ಮಹಾರಾಜರು ಅಂತ ಅರ್ಥ ಮಾಡಿಕೊಳ್ಳೋದಿಲ್ಲ, ಯಾರೂ ಮಾಡಿಕೊಳ್ಳೋದಿಲ್ಲ. ಶ್ರೀಪಾದರಾಜ ಗುರು ಸಾರ್ವಭೌಮರು ಅಂದರೆ ಅವರ ಕೆಳಗಿನ ಎಲ್ಲರಿಗೂ ಅವರು ಸಾರ್ವಭೌಮರು. ಚಂದ್ರಿಕಾಚಾರ್ಯ ಗುರು ಸಾರ್ವಭೌಮರು ಅಂದರೆ ಶ್ರೀಪಾದರಾಜರಿಗೂ ಅವರು ಸಾರ್ವಭೌಮರಲ್ಲ, ಶ್ರೀಪಾದರಾಜರ ಪಾದಕಿಂಕರರವರು. ಆದರೆ ಶ್ರೀಮದ್ ವಿಜಯೇಂದ್ರ ತೀರ್ಥರು, ಶ್ರೀ ಶ್ರೀನಿವಾಸ ತೀರ್ಥರು ಮುಂತಾದಂತಹ ಸಮಸ್ತ ಯದಿ ಪರಂಪರೆಗೆ ಅವರು ಸಾರ್ವಭೌಮರು ಅಂತ ಅರ್ಥ ಮಾಡಿಕೊಳ್ತೇವೆ. ನಾವು ಸಹಜವಾಗಿ ಅರ್ಥ ಮಾಡಿಕೊಳ್ತೇವೆ. ಮಧ್ವ ಸಿದ್ಧಾಂತ ನಮ್ಮದು, ತಾರತಮ್ಯ ಸಿದ್ಧಾಂತ. ಹಾಗೆ ಶ್ರೀಪಾದರಾಜರು ಅನ್ನುವ ಶಬ್ದಕ್ಕೆ ಎಲ್ಲ ಶ್ರೀಪಾದರಿಗೂ ರಾಜರಾದವರು ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರು ಅಂತ ಅರ್ಥ. ಈ ಅರ್ಥವನ್ನು ಹೇಳಿದವರು ಶ್ರೀ ವಿಜಯದಾಸಾರ್ಯರು. ದಾಸ ಸಾಹಿತ್ಯದ ಅಧ್ಯಯನ ಆಗಬೇಕು ನೋಡಿ. ದಾಸ ಸಾಹಿತ್ಯದ ಅಧ್ಯಯನವಾದರೆ ನಮಗೆ ಶ್ರೀಮದಾಚಾರ್ಯರ ಶಾಸ್ತ್ರದ ತಿರುಳು ಅರ್ಥವಾಗ್ತದೆ, ನಮಗೆ ಮಹಾನುಭಾವರ ಮಾತಿನ ಅರ್ಥ ನಮಗಾಗ್ತದೆ. ಶ್ರೀ ವಿಜಯದಾಸಾರ್ಯರು ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರ ಮೇಲೆ ಒಂದು ದಿವ್ಯವಾದಂತಹ ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಆ ಸುಳಾದಿಯಲ್ಲಿ ಅವರು ಹೇಳ್ತಾರೆ, ಇವರ ಪ್ರಸಾದವಾದರೆ ವ್ಯಾಸ ಮುನಿರಾಯ ಕವಿರಾಯ ಪುರಂದರ ದಾಸರು ಮೊದಲಾದವರ ಕರುಣವಿನ್ನು ಸಿದ್ಧಿಸುವುದು ಕೇಳಿ ನವಭಕುತಿ ಪುಟ್ಟುವುದು ವ್ಯಕ್ತವಾಗಿ ತವಕದಿಂದಲಿ ಚರಮದೇಹ ಬರುವುದು ದಿವಿಜರು ಒಲಿದು ಸತ್ಕರ್ಮ ಮಾಡಿಸುವರು ಅವಿರುದ್ಧರಾದ ಜನರೆಲ್ಲ ನೆರೆದು ಭಾಗ್ಯವನು ಬರಲಿ ಎಂದು ಕೊಂಡಾಡುವರು ನಿತ್ಯ ಶ್ರವಣಕ್ಕೆ ತೋರುವ ವಿಜಯ ವಿಠ್ಠಲರೇಯನ ದಿವಾರಾತ್ರಿಯಲ್ಲಿ ನೋಡಿ ಸುಜನರ ಕೂಡುವ. ಶ್ರೀಪಾದರಾಜ ಅನ್ನುವ ಶಬ್ದದ ಅರ್ಥವದು ನೋಡಿ. ಒಂದು ರಾಜ್ಯದ ಬೊಕ್ಕಸದಲ್ಲಿ ಸಮೃದ್ಧವಾದಂತಹ ಹಣವಿದೆ, ಒಂದು ರಾಜ್ಯದಲ್ಲಿ ಸ್ಥಳಾವಕಾಶವಿದೆ, ಒಂದು ರಾಜ್ಯದಲ್ಲಿ ಸಮೃದ್ಧರಾದ ಪ್ರಜೆಗಳು ತುಂಬಿದ್ದಾರೆ. ನಮಗೆ ಏನೋ ಒಂದು ಕೆಲಸವಾಗಬೇಕಾಗಿದೆ, ಆ ರಾಜ್ಯದ ಬೊಕ್ಕಸರಿಂದ ಒಂದಷ್ಟು ಹಣ ಬೇಕಾಗಿದೆ, ಆ ರಾಜ್ಯದ ಒಂದು ಭಾಗದಲ್ಲಿ ನಮಗೆ ವಾಸ ಮಾಡಬೇಕಾಗಿದೆ, ಅಥವಾ ಆ ರಾಜ್ಯದ ಪ್ರಜೆಗಳ ಅಧಿಕಾರಿಗಳ ಸಖ್ಯ ನಮಗೆ ಬೇಕಾಗಿದೆ, ಅಥವಾ ಆ ರಾಜ್ಯದಿಂದ ಒಟ್ಟಾರೆ ನಮಗೇನೋ ಉಪಯೋಗವಾಗಬೇಕಾಗಿದೆ. ಹೇಗಾಗ್ತದೆ? ರಾಜ ಒಲಿದಾಗ ಆಗ್ತದೆ.
ನಾನು ಪರರಾಜ್ಯದವನು, ಬೇರೆ ಕಡೆಯಲ್ಲಿದ್ದೇನೆ. ಪರರಾಜ್ಯದಲ್ಲಿದ್ದಂತಹ ವ್ಯಕ್ತಿ ಇನ್ನೊಂದು ರಾಜ್ಯಕ್ಕೆ ಬಂದು ಏನೇ ಉಪಯೋಗವನ್ನು ಪಡೆದುಕೊಳ್ಳಬೇಕಾದರೂ ರಾಜನ ಒಪ್ಪಿಗೆ ಬೇಕು. ವಿಜಯನಗರ ಸಾಮ್ರಾಜ್ಯದ ಉತ್ತುಂಗದ ಕಾಲಕ್ಕೆ ಏನು ನ್ಯೂನಿಸ್ ಮುಂತಾದವರು ಬೇರೆಯ ದೇಶದ ಪ್ರವಾಸಿಗರು ಬಂದಿದ್ದಾರೆ, ಅವರು ಬರೆದುಕೊಂಡಿದ್ದಾರೆ, ರಾಜ ನಮಗೆ ಇಂಥ ಅನುಕೂಲಗಳನ್ನು ಮಾಡಿಕೊಟ್ಟ, ನಮಗೆ ಇಲ್ಲಿ ಓಡಾಡಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟ, ಇಂತಹ ಕಡೆ ತಂಗಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟ ಅಂತ ಅವೆಲ್ಲವನ್ನು ದಾಖಲಿಸಿ ಇದ್ದಾರೆ. ಇವತ್ತಿಗೂ ಸಹಿತ ಜನಸಾಮಾನ್ಯರಿಂದ ಹಿಡಿದು ರಾಜತಾಂತ್ರಿಕ ವರ್ಗದವರೆಗೆ ವ್ಯವಹಾರದಲ್ಲಿರುವ ವಿಷಯ. ನೀವು ಯಾವುದೇ ಒಂದು ಬೇರೆ ದೇಶಕ್ಕೆ ಹೋಗಬೇಕಂದ್ರೆ ನಿಮಗೆ ಬೇಕಾದ್ದು ವೀಸಾ. ವೀಸಾ ಅಂದರೆ ಏನು? ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಿಯೋ ಆ ದೇಶದ ಸರ್ಕಾರ, ಆ ದೇಶದ ಪ್ರಭುತ್ವ ನಿಮಗೆ ಒಪ್ಪಿಗೆಯನ್ನು ಕೊಡಬೇಕು. ಹಿಂದಿನ ಕಾಲದಲ್ಲಿ ರಾಜರ ಮೊಹರು ಬೀಳ್ತಾ ಇತ್ತು, ಈಗ ಸರಕಾರದ ಮೊಹರು ಬೀಳುತ್ತದೆ. ಇಂಥ ಒಂದು ದೇಶ ನಿಮಗೆ ಬರಲಿಕ್ಕೆ ಅನುಮತಿ ಅಂತ ಕೊಟ್ಟಿದೆ, ವೀಸಾ ಸಿಕ್ಕಿದ್ರೆ ನೀವು ಹೋಗ್ಲಿಕ್ಕೆ ಸಾಧ್ಯ ಜನಸಾಮಾನ್ಯರು. ಇನ್ನು 2 ದೇಶಗಳ ಮಧ್ಯದಲ್ಲಿ ರಾಜತಾಂತ್ರಿಕವಾದ ವ್ಯವಹಾರ ನಡೀಬೇಕು, ಸ್ವಯಂ ಪ್ರಧಾನಮಂತ್ರಿಗಳು, ಸ್ವಯಂ ಅಧ್ಯಕ್ಷರು ಅದಕ್ಕೆ ಒಪ್ಪಿಗೆಯನ್ನು ನೀಡಬೇಕು. ರಾಜ ಒಪ್ಪಿಗೆಯನ್ನು ನೀಡಿದಾಗ ಮಾತ್ರ ಉಳಿದ ಎಲ್ಲ ಕಾರ್ಯಗಳು ಆಗ್ತವೆ. ರಾಜ ಒಪ್ಪಿಗೆ ನೀಡಿದರೆ ಉಳಿದ ಎಲ್ಲ ಕಾರ್ಯಗಳು ಆಗ್ತವೆ ಅನ್ನೋದು ಹಿಂದಿನ ಕಾಲದಲ್ಲಿಯೂ ಸಿದ್ಧವಾದದ್ದು, ಈಗಿನ ಕಾಲದಲ್ಲಿಯೂ ಸಿದ್ಧವಾದದ್ದು. ನಮ್ಮ ವಿಜಯದಾಸಾರ್ಯರು ಹೇಳ್ತಾರೆ, ಇವರ ಪ್ರಸಾದವಾದರೆ ವ್ಯಾಸ ಮುನಿರಾಯ ಕವಿರಾಯ ಪುರಂದರ ದಾಸರು ಮೊದಲಾದವರ ಕರುಣವಿನ್ನು ಸಿದ್ಧಿಸುವುದು. ನಾವು ಈ ಸಂಸಾರದೊಳಗೆ ಬಿದ್ದಿದ್ದೇವೆ. ಏನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮಾದ್ಭುತವಾದಂತಹ ಈ ತತ್ವವಾದ ಸಾಮ್ರಾಜ್ಯವಿದೆ, ಆ ಸಾಮ್ರಾಜ್ಯದ ಒಳಗೆ ನಾವು ಪ್ರವೇಶ ಮಾಡಬೇಕಾಗಿದೆ. ಪ್ರವೇಶ ಮಾಡಿ ಆ ಎಲ್ಲ ಗುರುಗಳ ಅನುಗ್ರಹವನ್ನು ನಾವು ಪಡೆಯಬೇಕಾಗಿದೆ, ಜ್ಞಾನವನ್ನು ಪಡೆಯಬೇಕಾಗಿದೆ. ಯಾವ 3 ಜನ ಮಹಾನುಭಾವರ ಅನುಗ್ರಹವಾದರೆ ನಮ್ಮ ತತ್ವಜ್ಞಾನದ ಮಾರ್ಗ ಸುಲಭವೋ ಆ 3 ಜನರನ್ನು ಉಲ್ಲೇಖ ಮಾಡ್ತಾರೆ ವಿಜಯದಾಸಾರ್ಯರು. ಇವರ ಪ್ರಸಾದವಾದರೆ ವ್ಯಾಸ ಮುನಿರಾಯ ಶ್ರೀಮತ್ ಚಂದ್ರಿಕಾಚಾರ್ಯರು, ಕವಿರಾಯ ಶ್ರೀಮದ್ವಾದಿರಾಜ ಗುರು ಸಾರ್ವಭೌಮರು, ಪುರಂದರ ದಾಸರು ಮೊದಲಾದವರ ಕರುಣವಿನ್ನು. ಚಂದ್ರಿಕಾಚಾರ್ಯರ ಅನುಗ್ರಹವಾಯಿತು, ಶ್ರೀಮನ್ ಮಧ್ವಶಾಸ್ತ್ರದ ಪರಿಶುದ್ಧ ಜ್ಞಾನ ನಮಗೆ ದೊರಕ್ತದೆ, ನಿರ್ಣಯದ ಜ್ಞಾನ ನಮಗೆ ದೊರಕ್ತದೆ. ಶ್ರೀಮದ್ವಾದಿರಾಜ ಗುರು ಸಾರ್ವಭೌಮರ ಅನುಗ್ರಹವಾಯಿತು, ಪರವಾದಿಗಳಿಗೆ ಉತ್ತರವನ್ನು ಕೊಡಬೇಕಾದರೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಮಧ್ವಶಾಸ್ತ್ರವನ್ನು ವಾದರಂಗದಲ್ಲಿ ಪ್ರಯೋಗಾತ್ಮಕವಾಗಿ ಬಳಸುವ ಕೌಶಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಪುರಂದರ ದಾಸರ ಅನುಗ್ರಹವಾಯಿತು, ಶ್ರೀಮನ್ ಮಧ್ವಶಾಸ್ತ್ರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ. ದಾಸ ಸಾಹಿತ್ಯದ ಅನುಗ್ರಹವಾದರೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಳ್ತೇವೆ. ಶ್ರೀಮದಾಚಾರ್ಯರ ಸಿದ್ಧಾಂತ ಅರ್ಥವಾಗ್ತದೆ ಚಂದ್ರಿಕಾಚಾರ್ಯರ ಅನುಗ್ರಹದಿಂದ. ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ವಾದರಂಗಗಳಲ್ಲಿ ನಾವು ನಮ್ಮ ಕೌಶಲದಿಂದ ಬಳಸಲಿಕ್ಕೆ ಸಾಧ್ಯ. ಮತ್ತು ಪುರಾಣ ಪ್ರಪಂಚವನ್ನು, ವೇದ ಪ್ರಪಂಚವನ್ನು ಆಚಾರ್ಯರ ಸಿದ್ಧಾಂತದ ಅನುಸಾರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅದು ಶ್ರೀಮದ್ವಾದಿರಾಜ ಗುರು ಸಾರ್ವಭೌಮರ ಅನುಗ್ರಹವಿದ್ದಾಗ ಮಾತ್ರ. ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಶ್ರೀ ಪುರಂದರ ದಾಸಾರ್ಯರ ಅನುಗ್ರಹವಿರಬೇಕು, ದಾಸ ಸಾಹಿತ್ಯದ ಅನುಗ್ರಹವಿರಬೇಕು. ಆಚಾರ್ಯರ ಸಿದ್ಧಾಂತದ ಜ್ಞಾನ, ಆಚಾರ್ಯರ ಸಿದ್ಧಾಂತದ ಪ್ರಯೋಗ, ಆಚಾರ್ಯರ ಸಿದ್ಧಾಂತದ ಅಳವಡಿಕೆ ಜೀವನದಲ್ಲಿ ಈ 3 ನಮ್ಮೊಳಗಾಗಬೇಕು ಅಂದರೆ ಚಂದ್ರಿಕಾಚಾರ್ಯರ, ವಾದಿರಾಜ ಗುರು ಸಾರ್ವಭೌಮರ, ಪುರಂದರ ದಾಸಾರ್ಯರ ಅನುಗ್ರಹವಾಗಬೇಕು. ಅವರನ್ನು ಉಲ್ಲೇಖ ಮಾಡಿದರು ವಿಜಯದಾಸಾರ್ಯರು. ಇವರ ಪ್ರಸಾದವಾದರೆ ವ್ಯಾಸ ಮುನಿರಾಯ ಕವಿರಾಯ ಪುರಂದರ ದಾಸರು ಮೊದಲಾದವರ ಕರುಣವಿನ್ನು ಸಿದ್ಧಿಸುವುದು. ಶ್ರೀಪಾದರಾಜರ ಅನುಗ್ರಹವಾಯಿತಲ್ಲ, ಚಂದ್ರಿಕಾಚಾರ್ಯರು ಅನುಗ್ರಹ ಮಾಡ್ತಾರೆ, ವಾದಿರಾಜ ಗುರು ಸಾರ್ವಭೌಮರು ಅನುಗ್ರಹ ಮಾಡ್ತಾರೆ, ಮತ್ತು ಪುರಂದರ ದಾಸಾರ್ಯರು ಅನುಗ್ರಹ ಮಾಡ್ತಾರೆ. ರಾಜ ಒಪ್ಪಬೇಕು, ರಾಜ ಅನುಗ್ರಹಿಸಬೇಕು. ನೋಡಿ, ಶ್ರೀಪಾದರಾಜರು ಅನ್ನುವ ಶಬ್ದದ ಅರ್ಥವನ್ನು ಹೇಳ್ತಾ ಇದ್ದಾರೆ ವಿಜಯದಾಸಾರ್ಯರು. ಯಾವ ಶ್ರೀಪಾದರಿಗೆ ರಾಜರು? ವ್ಯಾಸರಾಜರಿಗೆ, ವಾದಿರಾಜರಿಗೆ, ಪುರಂದರದಾಸರಿಗೆ ರಾಜರು. ಶ್ರೀಪಾದರಾಜರ ನಂತರದಲ್ಲಿ ಆಶ್ರಮವನ್ನು ಸ್ವೀಕಾರ ಮಾಡಿದಂತಹ ಏನು ಯತಿಗಳಿದ್ದಾರೆ ಅವರಿಗೆ ರಾಜರಾದವರು ಶ್ರೀಪಾದರಾಜರು. ಇಲ್ಲಿ ಇವರ ಪ್ರಸಾದವಾದರೆ ಟೀಕಾಕೃತ್ಪಾದರ ಅನುಗ್ರಹವಾಗ್ತದೆ, ಶ್ರೀಮದಾಚಾರ್ಯರ ಅನುಗ್ರಹವಾಗ್ತದೆ ಅಂತ ಹೇಳಲಿಲ್ಲ ನಮ್ಮ ವಿಜಯದಾಸಾರ್ಯರು. ಯಾಕೆ? ಅವರು ಶ್ರೀಪಾದರಾಜ ಅನ್ನುವ ಶಬ್ದದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಶ್ರೀಪಾದರಾಜ, ಶ್ರೀಪಾದರಿಗೆ ರಾಜರಾದವರು. ಯಾವ ಶ್ರೀಪಾದರಿಗೆ? ಚಂದ್ರಿಕಾಚಾರ್ಯ ಗುರು ಸಾರ್ವಭೌಮರಿಗೆ, ವಾದಿರಾಜ ಗುರು ಸಾರ್ವಭೌಮರಿಗೆ, ನಮ್ಮ ಶ್ರೀ ಪುರಂದರ ದಾಸಾರ್ಯರಿಗೆ ಮುಂತಾದ ಸಮಸ್ತ ಜ್ಞಾನಿ ವರೇಣ್ಯರಿಗೆ ರಾಜರಾದವರು ಶ್ರೀಪಾದರಾಜ ಗುರು ಸಾರ್ವಭೌಮರು. ಅವರ ಅನುಗ್ರಹ ಮಾಡಿದರಲ್ಲ, ಇವರ ಕಾರುಣ್ಯ ದೊರೆಯುತ್ತದೆ. ಶ್ರೀಪಾದರಾಜರ ಅನುಗ್ರಹವಾಗಬೇಕು.
ರಾಜನ ಅನುಗ್ರಹವಾಗಬೇಕು. ರಾಜನ ಅನುಗ್ರಹವಾದರೆ ಅಧಿಕಾರಿಗಳು ಪ್ರಸನ್ನರಾಗ್ತಾರೆ. ಶ್ರೀಪಾದ ರಾಜರ ಅನುಗ್ರಹವಾದಾಗ ಶ್ರೀಮತ್ ಚಂದ್ರಿಕಾಚಾರ್ಯರಾದಿ ಗುರುಗಳ ಅನುಗ್ರಹ ನಮ್ಮ ಮೇಲಾಗ್ತದೆ. ರಾಜನ ಅನುಗ್ರಹವಾಯಿತು. ನಾವು ಕೇಳಿದ್ದನ್ನು ರಾಜ ಕೊಡ್ತಾನೆ. ಬೊಕ್ಕಸದಲ್ಲಿರುವುದನ್ನು ರಾಜ ನಮಗೆ ಕೊಡ್ತಾನೆ. ಯಾಕೆ ರಾಜನ ಬಳಿಗೆ ಹೋಗ್ತಾರೆ ಜನ? ಕಾರ್ಯಕ್ಕಾಗಿ ಹೋಗ್ತಾರೆ. ಬ್ರಾಹ್ಮಣರು ಯಾಕೆ ಹೋಗ್ತಾರೆ ರಾಜನ ಬಳಿಯಲ್ಲಿ? ರಾಜ ಯಜ್ಞವನ್ನು ಮಾಡಬೇಕಾಗಿದೆ, ಹಣವನ್ನು ಕೊಡು ಅನ್ನುವುದಕ್ಕಾಗಿ ಯಾಚನೆ ಮಾಡಲಿಕ್ಕೆ ಹೋಗ್ತಾರೆ. ಕ್ಷತ್ರಿಯರು ಯಾಕೆ ರಾಜನ ಬಳಿಯಲ್ಲಿ ಬರ್ತಾರೆ? ರಾಜ, ನಿನ್ನ ರಾಜ್ಯದಲ್ಲಿ ಕೆಲಸ ಮಾಡಿಕೊಂಡಿರ್ತೇವೆ, ಕಾರ್ಯವನ್ನು ಕೊಡು ಅನ್ನೋದಕ್ಕಾಗಿ ಕ್ಷತ್ರಿಯರು ಹೋಗ್ತಾರೆ. ವೈಶ್ಯರು ಯಾಕೆ ರಾಜನ ಬಳಿಯಲ್ಲಿ ಬರ್ತಾರೆ? ರಾಜ, ನಿನ್ನ ರಾಜ್ಯದಲ್ಲಿ ನಾವು ವಾಣಿಜ್ಯವನ್ನು ಮಾಡಿಕೊಂಡಿರ್ತೇವೆ, ಅನುಮತಿಯನ್ನು ಕೊಡು ಅನ್ನುವುದಕ್ಕಾಗಿ. ಶೂದ್ರರು ಯಾಕೆ ರಾಜನ ಬಳಿಯಲ್ಲಿ ಬರ್ತಾರೆ? ರಾಜ, ನಿನ್ನ ರಾಜ್ಯದಲ್ಲಿ ನಾವು ವಾಸ ಮಾಡಿಕೊಂಡು ಎಲ್ಲರಿಗೂ ಹೆಗಲಾಗಿ ನಿಲ್ತೇವೆ, ಅನುಮತಿಯನ್ನು ಕೊಡುವಂತ. ರಾಜ ಅನುಮತಿಯನ್ನ ಇತ್ತರೆ ಇವರೆಲ್ಲರೂ ಇರಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಶ್ರೀಪಾದ ರಾಜರು ಅನುಗ್ರಹ ಮಾಡಿದರೆ ನಮಗೆ ಬೊಕ್ಕಸ ಸಿಗ್ತದೆ, ನಮಗೆ ಸಂಪತ್ತು ಸಿಗ್ತದೆ. ಏನದು ಸಂಪತ್ತು? ಹೇಳ್ತಾರೆ ವಿಜಯದಾಸಾರಿಯರು, ಕೇಳಿ ಅಂತ ಹೇಳಿ ಹೇಳ್ತಾರೆ. ಕೇಳಿ, ನವಭಕುತಿ ಪುಟ್ಟುವುದು ವ್ಯಕ್ತವಾಗಿ. ನಮ್ಮ ಒಳಗಿನ ಏನು ಭಕ್ತಿ ಇದೆ, ನಮ್ಮ ಸಂಪತ್ತು ಮಹಾ ಸಂಪತ್ತು. ಯಾವ ಸಂಪತ್ತು ಇದ್ದಾಗ ಪರಮಾತ್ಮ ನಮಗೆ ದೊರೀತಾನೆಯೋ ಅಂಥ ಸಂಪತ್ತು ನಮಗೆ ದೊರಕ್ತದೆ. ನವಭಕುತಿ ಪುಟ್ಟುವುದು ವ್ಯಕ್ತವಾಗಿ, ಅದು ಅಭಿವ್ಯಕ್ತವಾಗ್ತದೆ, ನಮಗೆ ದೊರೀತದೆ. ಸಂಪತ್ತನ್ನು ಕೊಡ್ತಾರೆ. ಶ್ರೀಪಾದರಾಜ ಗುರು ಸಾರ್ವಭೌಮರು ಸಂಪತ್ತನ್ನು ಕೊಡ್ತಾರೆ. ಜ್ಞಾನ ಅನ್ನುವ ಸಂಪತ್ತನ್ನು ಚಂದ್ರಿಕಾಚಾರ್ಯರು, ವಾದಿರಾಜರು, ಪುರಂದರದಾಸಾರ್ಯರ ಮುಖಾಂತರ ನೀಡಿದರು. ಭಕ್ತಿ ಅನ್ನುವ ಸಂಪತ್ತನ್ನು ಅಭಿವ್ಯಕ್ತಗೊಳಿಸ್ತಾರೆ. ವೈರಾಗ್ಯದ ಬಗ್ಗೆ ಮಾತನಾಡ್ತಾರೆ ವಿಜಯದಾಸಾರ್ಯರು. ಶ್ರೀಮದಾಚಾರ್ಯರ ಸಿದ್ಧಾಂತದ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಮೇಯಗಳನ್ನು ತಿಳಿದ ಮಹಾನುಭಾವರ ವಿಜಯರಾಯರು ಹೇಳ್ತಾರೆ, ತವಕದಿಂದಲಿ ಚರಮದೇಹ ಬರುವುದು. ತವಕದಿಂದಲಿ ದೇವರ ಕುರಿತ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದೇವೆ, ದೇವರಲ್ಲಿ ಭಕ್ತಿ ಇದೆ, ಇಷ್ಟಾದ ಮಾತ್ರಕ್ಕೆ ಪರೋಕ್ಷ ಜ್ಞಾನವಾಗುವುದಿಲ್ಲ. ವೈರಾಗ್ಯ ಬೇಕು. ಸಂಸಾರದೊಳಗೆ ಪರಿಪೂರ್ಣವಾದ ವೈರಾಗ್ಯ ಬೇಕು. ಎಷ್ಟು ವೈರಾಗ್ಯ ಬೇಗ ಬರ್ತದೆಯೋ ಅಷ್ಟು ಬೇಗ ನಮಗೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಎಷ್ಟು ಬೇಗ ಆಗ್ತದೆಯೋ ಅಷ್ಟು ಬೇಗ ನಮ್ಮ ಮುಕ್ತಿಯಾಗ್ತದೆ. ತವಕದಿಂದಲಿ ಚರಮದೇಹ ಬರುವುದು. ಶ್ರೀಪಾದರಾಜ ಗುರು ಸಾರ್ವಭೌಮರ ಅನುಗ್ರಹ ನಮ್ಮ ಮೇಲಿದ್ದಾಗ ನಮ್ಮಲ್ಲಿ ವೈರಾಗ್ಯ ಮೂಡುತ್ತದೆ, ಅಪರೋಕ್ಷ ಜ್ಞಾನವಾಗ್ತದೆ. ಅಪರೋಕ್ಷ ಜ್ಞಾನವಾದ ಬಳಿಕವೂ ಕುಕರ್ಮದ ಆಚರಣೆಯನ್ನು ಮಾಡಿಕೊಳ್ತಾ ಸಂಸಾರದಲ್ಲಿ ಇರದೆ ತವಕದಿಂದಲಿ ಚರಮದೇಹ ಬರುವುದು. ಏನು ಕೆಲವು ದುಃಖ ಪ್ರಾರಬ್ಧಾದಿಗಳು ಉಳ್ಕೊಂಡಿರ್ತಾವಲ್ಲ, ಆ ದುಃಖ ಪ್ರಾರಬ್ಧಾದಿಗಳು ಹೋಗಿಬಿಡ್ತವೆ. ಶ್ರೀಪಾದರಾಜರು ಸುಖ ಪ್ರಾರಬ್ಧವನ್ನು ಅನುಭವಿಸಿದ ಮಹಾಯೋಗಿವರ್ಯರು, ದುಃಖ ಪ್ರಾರಬ್ಧವನ್ನು ನೀಗಿದವರು, ಮಹಾ ಕಠಿಣ ನಿಯಮಗಳನ್ನು ಅನುಸರಿಸಬೇಕಾದಂತಹ ಸನ್ಯಾಸಾಶ್ರಮದಲ್ಲಿದ್ದುಕೊಂಡು ರಾಜರಂತೆ ಬದುಕಿದವರು. ನಮ್ಮಲ್ಲಿ ಇರುವ ದುಃಖವನ್ನು ದೂರ ಮಾಡ್ತಾರೆ. ಅಪರೋಕ್ಷ ಜ್ಞಾನಿಗಳಿಗೂ ಏನು ದುಃಖ ಪ್ರಾರಬ್ಧವಿರ್ತದೆಯೋ ಆ ದುಃಖ ಪ್ರಾರಬ್ಧವನ್ನು ಕಳೆದು ತವಕದಿಂದಲಿ ಚರಮದೇಹ ಬರುವುದು. ಚರಮದೇಹದ ಸಿದ್ಧಿಯಾಗ್ತದೆ, ಮೋಕ್ಷಕ್ಕೆ ಹತ್ತಿರವಾಗ್ತೇವೆ. ನೋಡಿ, ರಾಜ್ಯದಲ್ಲಿರುವ ಅಧಿಕಾರಿಗಳ ಅನುಗ್ರಹ ಯಾವಾಗ ಆಗ್ತದೆ? ರಾಜನ ಅನುಗ್ರಹವಾದಾಗ. ಮಹಾಧಿಕಾರಿಗಳಾದ ಶ್ರೀಮತ್ ಚಂದ್ರಿಕಾಚಾರ್ಯ ಗುರು ಸಾರ್ವಭೌಮರು, ಶ್ರೀಮದ್ ವಾದಿರಾಜಗುರು ಸಾರ್ವಭೌಮರು, ಶ್ರೀಮತ್ ಪುರಂದರದಾಸಾರ್ಯರು ಮುಂತಾದವರ ಅನುಗ್ರಹ ಆಗ್ತದೆ ಶ್ರೀಪಾದರಾಜರ ಅನುಗ್ರಹವಾದಾಗ. ಅವರು ರಾಜರು ಅನ್ನೋದನ್ನ, ಶ್ರೀಪಾದರಿಗೆ ರಾಜರು ಅನ್ನೋದನ್ನ ತೋರಿಸಿಕೊಟ್ಟರು. ರಾಜ ಸಂತುಷ್ಟನಾದಾಗ ಭೂರಿ ಸಂಪತ್ತನ್ನು ನೀಡ್ತಾನೆ. ನಮ್ಮ ಒಳಗಿರುವ ಭೂರಿ ಸಂಪತ್ತು, ಭಕ್ತಿ ವೈರಾಗ್ಯಗಳೆಂಬ ಸಂಪತ್ತು ಅಭಿವ್ಯಕ್ತವಾಗ್ತದೆ ಯಾವಾಗ? ಶ್ರೀಪಾದರಾಜರ ಅನುಗ್ರಹದಿಂದ. ಎರಡನೆಯ ಅರ್ಥವನ್ನು ಹೇಳಿದರು. ಮೂರನೆಯದು ಹೇಳ್ತಾರೆ, ದಿವಿಜರು ಒಲಿದು ಸತ್ಕರ್ಮ ಮಾಡಿಸುವರು. ರಾಜ ಅನುಗ್ರಹ ಮಾಡಿದರೆ ರಾಜ್ಯದಲ್ಲಿರುವ ಪ್ರಜೆಗಳು ನಮ್ಮ ಮೇಲೆ ಪ್ರೇಮವನ್ನು ತೋರ್ತಾರೆ, ರಾಜ್ಯದಲ್ಲಿರುವ ಅಧಿಕಾರಿಗಳು ನಮ್ಮ ಮೇಲೆ ಪ್ರೇಮವನ್ನು ತೋರ್ತಾರೆ, ನಮ್ಮ ಕೆಲಸಗಳನ್ನು ಮಾಡಿಸಿಕೊಡ್ತಾರೆ. ಏನೋ ಒಂದು ಕೆಲಸವಾಗಬೇಕಾಗಿದೆ, ಬಂದಿದ್ದೇವೆ ಮತ್ತೊಂದು ರಾಜ್ಯಕ್ಕೆ, ರಾಜ ಅನುಮತಿಯನ್ನು ಕೊಟ್ಟ, ರಾಜನ ಅನುಮತಿ ದೊರೆತ ತಕ್ಷಣ ಎಲ್ಲ ಕೆಲಸಗಳಾಯಿತು. ಹಾಗೆಯೇ ಶ್ರೀಪಾದರಾಜರೆಂಬ ಮಹಾನುಭಾವರ ಅನುಗ್ರಹವಾದಾಗ ದಿವಿಜರು ಒಲಿದು ಸತ್ಕರ್ಮ ಮಾಡಿಸುವರು. ದಿವಿಜರು ಅಂತಂದ್ರೆ ದೇವತೆಗಳು. ದೇವತೆಗಳು ನಮ್ಮ ಮೇಲೆ ಕಾರುಣ್ಯವನ್ನು ತೋರ್ತಾರೆ. ಸಮಗ್ರ ಮಾಧ್ವ ಸಮಾಜದ ರಾಜರಾದ ಶ್ರೀಪಾದರಾಜ ಗುರು ಸಾರ್ವಭೌಮರು ಇವನ ಮೇಲೆ ಅನುಗ್ರಹವನ್ನ ಮಾಡಿದ್ದಾರೆ. ಇವನಿಂದ ಮಹಾ ಸತ್ಕರ್ಮಗಳ ಆಚರಣೆಯನ್ನ ನಾವು ಮಾಡಿಸ್ತೇವೆ ಅಂತ ಆ ಎಲ್ಲ ದೇವತೆಗಳು ಅವನಿಂದ ಕರ್ಮಗಳ ಆಚರಣೆಯನ್ನ ಮಾಡಿಸ್ತಾರೆ. ದಿವಿಜರು ಒಲಿದು ಸತ್ಕರ್ಮ ಮಾಡಿಸುವರು. ರಾಜರ ಲಕ್ಷಣವನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಶ್ರೀಪಾದರಾಜರ ಲಕ್ಷಣಗಳನ್ನು ತಿಳಿಸ್ತಾ ಇದ್ದಾರೆ ವಿಜಯದಾಸಾರ್ಯರು. ಮುಂದೆ ಹೇಳ್ತಾರೆ, ಅವಿರುದ್ಧರಾದ ಜನರೆಲ್ಲ ನೆರೆದು ಭಾಗ್ಯವನು ಬರಲಿ ಎಂದು ಕೊಂಡಾಡುವರು.
ರಾಜ ನಮ್ಮ ಮೇಲೆ ಒಲಿದಿದ್ದಾನೆ, ನಮ್ಮ ಮೇಲೆ ರಾಜ ಒಲಿದಾಗ ರಾಜನ ಪ್ರಸಾದವನ್ನ ಅಪೇಕ್ಷೆ ಪಡುವ ಜನ ನಮ್ಮನ್ನ ಸ್ತೋತ್ರ ಮಾಡ್ತಾರೆ. ನಿನಗೆ ರಾಜ ಪರಿಚಯ ಅಲ್ಲಪ್ಪ, ನೀನು ಹೇಳಿದ್ದನ್ನು ಮಾಡಿಕೊಟ್ಟ ಅಲ್ಲ, ನೀನು ನಮಗೆ ರಾಜನಿಂದ ಸೇವೆಯನ್ನ ಮಾಡಿಸುವಂತ ಅವಿರುದ್ಧರಾದ ಜನರೆಲ್ಲ ಏನು ನಮ್ಮನ್ನ ಸೇವೆ ಮಾಡುವ, ನಮ್ಮನ್ನ ಆಶ್ರಯಿಸಿರುವಂತಹ ಜನ ಇದ್ದಾರೆ, ನಮಗೆ ಅವಿರುದ್ಧರಾದ ಜನರು. ನಮಗೆ ಅವಿರುದ್ಧರಾದವರು ಮಾತ್ರ ನಮಗೆ ಸೇವೆ ಮಾಡ್ಲಿಕ್ಕೆ ಸಾಧ್ಯ, ನಮಗೆ ವಿರೋಧ ಮಾಡೋರು ನಮ್ಮನ್ನು ಯಾಕೆ ಸೇವೆ ಮಾಡ್ತಾರೆ? ಹೀಗೆ ಏನು ಆ ಅವಿರುದ್ಧರಾದ ಜನರಿದ್ದಾರೆ, ಸಾತ್ವಿಕರಾದ ಜನರು ನೆರೆದು ಭಾಗ್ಯವನು ಬರಲಿ ಎಂದು ಕೊಂಡಾಡುವರು. ನಮಗೂ ರಾಜನ ಅನುಗ್ರಹ ಕರುಣಿಸಿಕೊಡು ಅಂತ ಕೇಳುವ ಹಾಗೆ ಶ್ರೀಪಾದರಾಜರ ಅನುಗ್ರಹವನ್ನ ಪಡೆದ ವ್ಯಕ್ತಿಯ ಬಳಿಯಲ್ಲಿ ಎಲ್ಲ ಜನರು ಬರ್ತಾರೆ. ಸ್ವಾಮಿ, ನಮಗೆ ಶ್ರೀಪಾದರಾಜರ ಅನುಗ್ರಹ ಕೊಡಿಸಿ, ನಮಗೆ ಶ್ರೀಪಾದರಾಜರ ಅನುಗ್ರಹವನ್ನ ಮಾಡಿಸಿ. ನೋಡಿ, ರಾಜರ ಎಷ್ಟು ಅದ್ಭುತವಾದ ಲಕ್ಷಣಗಳನ್ನು ಹೇಳ್ತಿದ್ದಾರೆ ವಿಜಯದಾಸಾರ್ಯರು. ಶ್ರೀಪಾದರಾಜರ ಅನುಗ್ರಹವನ್ನು ನಾವು ಪಡೆದರೆ ನಮ್ಮ ಕೆಳಗಿನ ಎಲ್ಲ ಜನರಿಂದಲೂ ನಾವು ಸ್ತುತರಾಗ್ತೇವೆ, ನಮ್ಮನ್ನು ಆಶ್ರಯಿಸ್ತಾರೆ, ನಮ್ಮ ಮುಖಾಂತರ ಅನುಗ್ರಹವನ್ನ ಮಾಡಿಸ್ತಾರೆ ಶ್ರೀಪಾದರಾಜರು. ವ್ಯಾಸರಾಜ ಗುರು ಸಾರ್ವಭೌಮರ ಮುಖಾಂತರ ಅನುಗ್ರಹ ಮಾಡಿದ ಹಾಗೆ, ಹಯಗ್ರೀವ ತೀರ್ಥ ಶ್ರೀಪಾದಂಗಳವರ ಮುಖಾಂತರ ಅನುಗ್ರಹವನ್ನ ಮಾಡಿದ ಹಾಗೆ ಸಮಸ್ತ ಯತಿ ಪರಂಪರೆಯ ಮುಖಾಂತರ ಅನುಗ್ರಹವನ್ನ ಮಾಡ್ತಾರೆ. ಶ್ರೀಪಾದರಾಜರ ಅನುಗ್ರಹವಾಗಬೇಕು. ಶ್ರೀಪಾದರಾಜರ ಅನುಗ್ರಹವನ್ನ ಪಡೆದ ಜನರ ಸೇವೆಯನ್ನ ನಾವು ಮಾಡಬೇಕು. ರಾಘವೇಂದ್ರ ಸ್ತೋತ್ರದಲ್ಲಿಯೂ ಈ ಮಾತಿನ ಉಲ್ಲೇಖ ಬರ್ತದೆ. ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂದುರಿತ ಕಾನನ ದಾವಭೂತಂ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪಾದರಜಸ್ಸನ್ನ ಯಾರು ತಲೆಯ ಮೇಲೆ ಹೊತ್ತು ಮೆರಿತಾರೆಯೋ, ಯಾರು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪಾದ ಪದ್ಮಗಳಲ್ಲೇ ಮನಸ್ಸಿಟ್ಟ ಜನರಿದ್ದಾರೆಯೋ, ಯಾರು ರಾಘವೇಂದ್ರ ಗುರು ಸಾರ್ವಭೌಮರ ಗುಣಮಹಾತ್ಮ್ಯಗಳನ್ನು ಚಿಂತನೆ ಮಾಡುವ ಜನರಿದ್ದಾರೋ ಅವರನ್ನ ಸೇವೆ ಮಾಡುವುದು ಸಹಿತ ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಕ್ಕೆ ಅದು ದಾರಿಯಾಗ್ತದೆ. ರಾಜನಿಗೆ ಹತ್ತಿರನಾದ ವ್ಯಕ್ತಿಯನ್ನ, ರಾಜನ ಅನುಗ್ರಹವನ್ನ ಪಡೆಯುವ ಬೇರೆಯ ಜನ ಆಶ್ರಯಣ ಮಾಡ್ತಾರೆ. ಹಾಗೆ ಶ್ರೀಪಾದರಾಜರ ಅನುಗ್ರಹವನ್ನ ಹೊಂದಿದ ವ್ಯಕ್ತಿ ತಾನೊಬ್ಬನೇ ಹೊಂದೋದಿಲ್ಲ, ಯಾರ್ಯಾರ ತಮ್ಮ ಬಳಿಗೆ ಬರ್ತಾರೆಯೋ ಅವರಿಗೆ ಶ್ರೀಪಾದರಾಜರ ಅನುಗ್ರಹವನ್ನ ಹೊಂದಿಸ್ತಾರೆ. ಅವಿರುದ್ಧರಾದ ಜನರೆಲ್ಲ ನೆರೆದು ಭಾಗ್ಯವನು ಬರಲಿ ಎಂದು ಕೊಂಡಾಡುವರು. ನಿತ್ಯ ಶ್ರವಣಕ್ಕೆ ತೋರುವ ವಿಜಯ ವಿಠ್ಠಲರೇಯನ. ದಿವ್ಯವಾದ, ಪರಮಾದ್ಭುತವಾದ ಶ್ರೀಮದ್ ವಿಜಯದಾಸಾರ್ಯರ ಆನುಭಾವಿಕವಾದ ಮಾತು. ಶ್ರೀಪಾದರಾಜರ ಸ್ತೋತ್ರ ಮಾಡಿ, ಶ್ರೀಪಾದರಾಜರ ಸೇವೆ ಮಾಡಿ, ಭಗವಂತನ ಕಥಾಮಾಹಾತ್ಮ್ಯಗಳು ನಿರಂತರ ಕಿವಿಯಲ್ಲಿ ಇರ್ತದೆ. ದೇವರ ಮಾಹಾತ್ಮ್ಯ ನಮಗೆ ತಿಳಿಯಲಿಕ್ಕೆ ಸಾಧ್ಯ. ಏನು ಅದ್ಭುತವಾದ ಮಾತು. ನಿತ್ಯ ಶ್ರವಣಕ್ಕೆ ತೋರುವ ವಿಜಯ ವಿಠ್ಠಲರೇಯ. ನಿತ್ಯ ಶ್ರವಣಕ್ಕೆ ತೋರುವ ಸಾಮಾನ್ಯವಾದ ಸೌಭಾಗ್ಯವ ದೇವರ ಮಾಹಾತ್ಮ್ಯವನ್ನು ಕೇಳುವುದು. ಈ ಘನಘೋರ ಸಂಸಾರದಿಂದ ನಾವು ಉದ್ಧಾರವಾಗಲಿಕ್ಕೆ ಏಕೈಕ ಸಾಧನ ಅದು ಭಗವಂತನಲ್ಲಿ ಭಕ್ತಿ ಮಾಡೋದು, ಭಗವಂತನ ಮಾಹಾತ್ಮ್ಯವನ್ನು ಕೇಳೋದು. ಆ ಭಗವಂತನ ಮಾಹಾತ್ಮ್ಯ ಶ್ರವಣ ಪ್ರತಿನಿತ್ಯ ಆಗಬೇಕು ಅಂದರೆ ರಾಜರ ಅನುಗ್ರಹವಾಗಬೇಕು. ಶ್ರೀಪಾದರಾಜ ಗುರು ಸಾರ್ವಭೌಮರ ಅನುಗ್ರಹವಾಗಬೇಕು. ದಿವಾರಾತ್ರಿಯಲ್ಲಿ ನೋಡಿ ಸುಜನರ ಕೂಡುವ. ಹಗಲು ರಾತ್ರಿ ಎನ್ನದೇ ಭಗವಂತ ಸಜ್ಜನರ ಮಧ್ಯದಲ್ಲಿರ್ತಾನೆ ಶ್ರೀಪಾದರಾಜರ ಅನುಗ್ರಹವಿದ್ದಾಗ. ನೋಡಿ, ಶ್ರೀಪಾದರಾಜ ಅನ್ನುವ ಶಬ್ದಕ್ಕೆ ಶ್ರೀ ವಿಜಯದಾಸಾರ್ಯರು ಹೇಳಿದ ಅರ್ಥ ಸಾಂಪ್ರದಾಯಿಕವಾದ ಅರ್ಥ. ಶ್ರೀಪಾದರೂ ಹೌದು, ರಾಜರೂ ಹೌದು ಅಂತ ಭಯ ಬಿದ್ದು ಹೇಳುವ ಅರ್ಥ ಅಲ್ಲಪ್ಪ. ಅದು ಶ್ರೀಪಾದರಿಗೆ ರಾಜರು. ಶ್ರೀಪಾದರಾಜ ಗುರು ಸಾರ್ವಭೌಮರ ನಂತರ ಸನ್ಯಾಸವನ್ನು ಸ್ವೀಕರಣ ಮಾಡಿದ ಏನೆಲ್ಲ ಶ್ರೀಪಾದರಿದ್ದಾರೆ ಅವರೆಲ್ಲರಿಗೂ ರಾಜರಾದ ಮಹಾನುಭಾವರು ಶ್ರೀಪಾದರಾಜ ಗುರು ಸಾರ್ವಭೌಮರು. ಶ್ರೀಪಾದರಾಜರ ಯೋಗ್ಯತೆಯಲ್ಲಿ ಸಮಾನರಾದವರಿರಲಿ ಅಥವಾ ಶ್ರೀಪಾದರಾಜರ ಯೋಗ್ಯತೆಗಿಂತ ಉತ್ತಮರಾದವರಿರಲಿ, ಅವರು ಶ್ರೀಪಾದರಾಜರ ನಂತರ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದರೂ ಶ್ರೀಪಾದರಾಜರು ರಾಜನ ಸ್ಥಾನದಲ್ಲಿದ್ದಾರೆ. ಶ್ರೀಪಾದರಾಜರ ಯೋಗ್ಯತೆಯಲ್ಲೇ ಸಣ್ಣವರಾದವರಂತೂ ಪ್ರಶ್ನೆಯೇ ಇಲ್ಲ. ಇನ್ನು ಸಮಾನರಾದವರು ಮತ್ತೆ ಉತ್ತಮರಾದವರು ಸಹಿತ ಇದು ಭಗವಂತನ ಅಣತಿ. ಪರಮಾತ್ಮ ಇವರಿಗೆ ಈ ಕಾಲದಲ್ಲಿ ಈ ಮಹಾತ್ಮ್ಯವನ್ನು ನೀಡಿದ್ದಾನೆ ಅಂತ ಪ್ರಹ್ಲಾದ ರಾಜರಿಗೆ ಗೌರವವನ್ನ ಮಾಡಿದ ಬ್ರಹ್ಮಾದಿ ದೇವತೆಗಳಂತೆ ಶ್ರೀಪಾದರಾಜರಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವರಾದರೂ ಸಮಾನರಾದರೂ ಶ್ರೀಪಾದರಾಜರಿಗೆ ಗೌರವವನ್ನು ಮಾಡ್ತಾರೆ. ಯಾವ ವಿರೋಧ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಇಲ್ಲ.
ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ತಿಳಿದಾಗ ಅರ್ಥವನ್ನು ತಿರುಚಬೇಕಾದ ಅವಶ್ಯಕತೆ ಇಲ್ಲ. ಶ್ರೀಪಾದರೂ ಹೌದು, ರಾಜರೂ ಹೌದು ಅಂತ ತಮ್ಮ ದೊಡ್ಡಸ್ತಿಕೆಯನ್ನು ಕಾಪಾಡಿಕೊಳ್ಳುವ ಅರ್ಥ ಹೇಳಬೇಕಾಗಿಲ್ಲ. ಶ್ರೀಪಾದಾನಾಂ ರಾಜ ಶ್ರೀಪಾದ ರಾಜ, ಶ್ರೀಪಾದರಿಗೆ ಸನ್ಯಾಸಿಗಳಿಗೆ ರಾಜರಾದವರು ಶ್ರೀಪಾದರಾಜರು. ಒಂದೇ ಶ್ರೀಪಾದರಾಜಂ. ಹೀಗೆ ಸ್ತೋತ್ರವನ್ನು ಆರಂಭ ಮಾಡುವ ಚಂದ್ರಿಕಾಚಾರ್ಯರು ಶ್ರೀಪಾದರಾಜಗುರು ಸಾರ್ವಭೌಮರ ಭೂಮ ವ್ಯಕ್ತಿತ್ವವನ್ನು ನಮಗೆ ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಒಂದೊಂದೇ ಗುಣವನ್ನು ಅರ್ಥ ಮಾಡಿಸ್ತಾ ಹೋಗ್ತಾರೆ. ರುಚಿತಮ ಹೃದಯಂ ಪೂಜಿತ ಶ್ರೀ ಸಹಾಯಂ ನಿರ್ಧೂತಾಶೇಷಹೇಯಂ ನಿಭೃತ ಶುಭಚಯಂ ಭೂಮಿ ದೇವಾಭಿಗೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ ಖಂಡಿತಾಶೇಷಮಾಯಂ ನಿಷ್ಠ್ಯೂತ ಸ್ವರ್ಣಕಾಯಂ ಬಹುಗುಣ ನಿಲಯಂ ವಾದಿ ಸಂಘೈರಜೇಯಂ. ಶ್ರೀಪಾದರಾಜ ಅನ್ನುವ ಶಬ್ದದ ಅರ್ಥದ ವಿಸ್ತಾರವನ್ನು ಮಾಡ್ತಾ ಹೋಗ್ತಾರೆ. ಶ್ರೀಪಾದರಾಜರ ಗುಣಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ ಚಂದ್ರಿಕಾಚಾರ್ಯರು. ಆ ಪರಮ ಪವಿತ್ರ ವಚನಗಳ ಅರ್ಥಾನುಸಂಧಾನದ ಸೌಭಾಗ್ಯ ನಮಗೊದಗಿ ಬರಲಿ ಅಂತ ಹೇಳಿ ಈ ಶ್ರೀಪಾದರಾಜ ಅನ್ನುವಂತಹ ಶಬ್ದಕ್ಕೆ ಏನು ಶ್ರೀ ವಿಜಯದಾಸಾರ್ಯರು ಹೇಳಿದ ಅರ್ಥವಿದೆ, ಅವರ ಪರಮ ಮಂಗಳ ವಚನಗಳ ಅರ್ಥಾನುಸಂಧಾನದ ಈ ಉಪನ್ಯಾಸವನ್ನು ಸಮಸ್ತ ದಾಸ ಪರಂಪರೆಗೆ ಶ್ರೀಮದ್ವಿದ್ಯಾ ಸಿಂಹಾಸನಾಧೀಶ್ವರರಾದಂತಹ ಶ್ರೀಮದ್ವಿದ್ಯಾ ವಾರಿಧಿತೀರ್ಥ ಶ್ರೀಪಾದಂಗಳವರಿಗೆ, ಸಮಸ್ತ ಯತಿ ಪರಂಪರೆಗೆ, ಶ್ರೀಮತ್ ಚಂದ್ರಿಕಾಚಾರ್ಯರಿಗೆ, ಶ್ರೀ ಶ್ರೀಪಾದರಾಜರಿಗೆ, ಶ್ರೀಮತ್ ಟೀಕಾಕೃತ್ಪಾದರಿಗೆ, ಶ್ರೀ ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ, ಆಚಾರ್ಯರ ಪರಮಾನುಗ್ರಹ ಪಾತ್ರರಾದಂತಹ ನನ್ನ ಗುರುಗಳಿಗೆ, ಸಮಸ್ತ ತತ್ವಾಭಿಮಾನಿ ದೇವತೆಗಳಿಗೆ, ಈ ಎಲ್ಲ ಗುರುದೇವತೆಗಳಲ್ಲಿ ನೆಲೆ ನಿಂತಹ ಹನುಮ ಭೀಮ ಮಧ್ವಾತ್ಮಕರಾದ ಭಾರತೀಪತಿ ಮುಖ್ಯಪ್ರಾಣದೇವರಿಗೆ, ಅವರ ಹೃತ್ಪದ್ಮ ಮಧ್ಯ ನಿವಾಸಿಯಾದಂತಹ ಗೋಪಾಲಕೃಷ್ಣ ಪಟ್ಟಾಭಿರಾಮ ವೇದವ್ಯಾಸ ನರಸಿಂಹಾದ್ಯನಂತ ರೂಪಾತ್ಮಕನಾದ ಶ್ರೀ ವಿಷ್ಣುರಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.